ನಾನು ಯಾವಾಗಂದ್ರೆ ನಾ ಸಣ್ಣ ಇರ್ಲಕ್ಕಾಗಿ ನಮ್ಮಪ್ಪ ನಮ್ಮನ್ನೆಲ್ಲ ತೊಗೊಂಡು ಮನೆ ಬಿಟ್ಟಂದ ಹೋಗ್ಯಾನ. ಅದಕ್ಕಂದ ಒಂದು ಈ ಸಾಧುವಾಗಿ ಬಿಟ್ಟಿನ, ಒಂದು ಭಿಕ್ಷೆ ನೀಡ್ತಿದ್ರ ಭಿಕ್ಷೆ ನೀಡ್ಸ್ಕೊಂಡು ಹೋಗ್ತೀನಿ, ಇಲ್ಲಾದ್ರಿಂದ ನಮ್ಮ ಅಪ್ಪನ ಪಾಲಂದ ಅರ್ಧ ಪಾಲ ನನಗೆ ಕೊಡ್ಬೇಕು ಅಂದ. ಇದು ಭಿಕ್ಷೆ ನೀಡೋದು ಬೇಸಿಯಲ್ಲ ಅಂದ, ಅರ್ಧ ಪಾಲ ಹೆಂಗೆ ಕೊಡಿದ್ರಿ? ನಾ ಭಿಕ್ಷೆನೇ ನೀಡ್ತೀನಿ ಅಂದ. ನೀಡು, ನಾ ಈಗ ನೀಡಲ್ಲ ಅಂದ. ಈಗೆಲ್ಲಿಂದ ನೀಡಣ? ಮತ್ತು ಯಾವಾಗ ನೀಡ್ತಿ? ನಾಳೆ ಅಂದ ನಮ್ಮ ಏನ್ರಿ ಜ್ವಾಳ ಬಿತ್ತದ ಬೆಳಕ ಏನ್ರಿ ತೆನಿಗಿನಿ ಬಿಟ್ಟಿರ್ತದಲ್ಲ ಜ್ವಾಳದ ತೆನಿ, ಅವಾಗ ಬಾ ನೀಡ್ತೀನಿ ಹೋಗಂದ. ಅಂದ ಕೂಡ ಆಯ್ತು ಬಿಡು ಅದು ತಗೊಂಡಂದ. ನೀಡ್ತಿಲ್ಲ ಪಕ್ಕ, ನೀಡ್ತೀನಿ ಹೋಗು. ಸರಿ ಆಯ್ತು ತಗೊಂಡ ಪರಮಾತ್ಮ ವಾದ. ಮುಂದೆ ಚಂದ ತೆನಿ ಬಿಡ್ತು ಜ್ವಾಳ. ಯಾವಾಗಿಂದ ತೆನಿ ಬಿಟ್ಟಾಗಿಂದ ಬಂದ, ನೋಡಪ್ಪ ಮತ್ತು ತೆನಿ ಬಿಟ್ಟಾಗಿಂದ ಬಾ ತಗೊಂಡೆ ಬಂದಿನಿ, ನೀಡೀಗ ತೆನಿ ಬಿಟ್ಟುಕೊಂಡು ತೆನಿನೇ ಕೊಯ್ತಿಡ್ಲ ನಿನಗೆ, ನಾಳೆ ರಾಶಿ ಮಾಡ್ತೇನೆ, ರಾಶಿ ಮಾಡಕ್ಕೆ ಬಾ ಹೋಗು. ಆಯ್ತು ತಗೊಂಡು ಅವಾಗೆ ಬರ್ತೀನಿ ತಗೊಂಡು ಮತ್ತು ವಾದ. ಚಂದ ರಾಶಿ ನಡೆದಿತ್ತು, ತೂರಾಕತ್ತಿದ್ರು. ಅವಾಗಿಂದ ಬಂದು ಕುಳನ ಭಿಕ್ಷಾ ಅಂದಿ ಅಂದ. ಇವ ಅಂದ ಮತ್ತು ಜ್ವಾಳ ರಾಶಿ ಮಾಡಕ್ಕೆ ಬಾ ತಂದಿದೆಯಲ್ಲ ಅದಕ್ಕೆ ನಾ ಬಂದೀನಿ, ನೀಡೀಗ. ಅವ ಅಂದ ತೂರದ ಕುಳ್ಳಿ ನೆಲಗೆ ನಿನಗೆ ನೀಡೋ ನನ್ನ ನಾವು, ನಾಳೆ ನಾವು ಜ್ವಾಳ ಅಂದ ಬಕಾರಕ್ಕೆ ಹಾಕ್ತೀವಿ, ಹಗೆಕ್ಕೆ ಹಾಕ್ತೀವಿ, ಅವಾಗ ಬಾ ಹೋಗಮ್ಮ. ಆಯ್ತು ತಗೊಂಡು ನಾವು ವಾದ. ಮುಂದೆ ಒಂದು 4 ದಿವ್ಸದ ಮೇಲಿಂದ ಬಕಾರಕ್ಕೆ ಅಂದ ಜ್ವಾಳ ಹಾಕ್ಲಕತ್ತಿದ್ರು ಆಳು ಮನುಷ್ಯರು. ಏನ್ರಿ ಬಕಾರಕ್ಕೆ ಜ್ವಾಳ ಹಾಕ್ಲಕತ್ತಿದ್ರು ಆಳು ಮನುಷ್ಯರು. ಇವನಿಗೆ ನೆನಪಾಯ್ತು ಮುಂಜಾನೆ, ನಾ ಯಾವ ಟೈಮ್ ಹೇಳಿನ ಕರೆಕ್ಟ್ ಅದೇ ಟೈಮ್ಗೆ ಬಂದ ನಾವು ಸ್ವಾಮಿ. ನಮ್ಮ ಊರನ್ನವ್ರು ಯಾರೋ ಅವನಿಗೆ ಫೋನ್ ಹಚ್ಚಿ ಹೇಳಕತ್ತಂಗೆ ಕಾಣ್ತಾರಂದ. ಏನ್ರಿ ಪರಮಾತ್ಮಗೆ ಯಾರು ಹೇಳ್ಬೇಕ್ರಿ? ಅವನ್ ನೋಡ್ಲಾರ್ದು ಯಾವ್ದದ, ಕೇಳಲಾರ್ದು ಯಾವ್ದದ? ಯಾರೋ ಅವನಿಗೆ ಅಂದ ಫೋನ್ ಹಚ್ಚಿ ಅಂದ ಹೇಳಕತ್ತಂಗೆ ಕಾಣ್ತಾರ. ಅದಕ್ಕೆ ಅಂದ ಅವ ಗ್ಯಾರಂಟಿ ಬಂದೇ ಬರ್ತಾನ. ಅವ ಹೆಂಗೂ ನನಗೆ ಊರಾಗ ಏನಂತಾರ, ಜಿಪುಣ ಸಾವುಕಾರನೇ ಅಂತಾರ. ನಾ ಇವನಿಗೆ ಜ್ವಾಳ ನೀಡಿದ್ರು ನನಗೆ ಜಿಪುಣ ಸಾವುಕಾರನೇ ಅಂತಾರ, ನೀಡಲಿಲ್ಲ ಅಂದ್ರೂ ನನಗೆ ಜಿಪುಣ ಸಾವುಕಾರನೇ ಅಂತಾರ. ಮತ್ತು ನೀಡ್ಯಾಕೆ ಜಿಪುಣ ಸಾವುಕಾರ ಅನ್ಸ್ಕೊಳ್ಳಿ, ನೀಡ್ಲಾರ್ದೇನೆ ಜಿಪುಣ ಸಾವುಕಾರ ಅನ್ಸ್ಕೋತೀನಿ. ಬಾಯಿಲಂದ ಹೆಣ್ತಿ ಯಾಕ್ರಿ ಅಂದ್ಲು. ಈಗ ನಾ ಯಾವ ಟೈಮ್ ಹೇಳಿ, ನಾ ಟೈಮ್ ಕರೆಕ್ಟ್ ಸ್ವಾಮಿ ಬಂದಾನ, ಇವತ್ತು ಬಂದ್ರೆ ನಾನು ನೀಡಲೇಬೇಕಾಕದ. ಅದಕ್ಕೊಂದು ಕೆಲಸ ಮಾಡಿ, ನೀನು ಏನು ಕೆಲಸ? ನಾ ಸತ್ತಂಗೆ ಬಿಡ್ತೀನಿ, ಹತ್ತಂಗೆ ಮಾಡೋಣ. ಹೇಳ್ರಿ ನಾ ಸತ್ತಂಗೆ ಮಾಡ್ತೀನಿ, ನೀ ಹತ್ತಂಗೆ ಮಾಡು ಅಂದ. ಆಕಿ ಅಂದ್ಲು, ನಿನಗೇನು ಬಂದದ ಅಂಥದ್ದು ಒಂದಕ್ಕೆ ತುಂಬಿದ ಮನೆ ನಾ ಯಾಕೆ ಹತ್ತಂಗೆ ಮಾಡಲಿ, ನೀ ಯಾಕೆ ಸತ್ತಂಗೆ ಬೀಳ್ತಿದ್ದಿ? ಇಲ್ಲ ಅವ ಬಂದಂದ್ರೆ ಅವನಿಗೆ ಜ್ವಾಳ ನೀಡ್ಬೇಕಾಕನ್ನ, ಏನು ನೀಡು, ಒಂದು 2 ಬಗ್ಸಿ ಜ್ವಾಳ ನೀಡಿದ್ರೆ ನಿಂದೇನು ಕಮ್ಮಕ್ಕದ? ಇಲ್ಲ ನನಗಂದ ನಾನು ನೀಡ್ಲಾರ್ದೇನೆ ಜಿಪುಣ ಸಾವುಕಾರ ಅನ್ಸ್ಕೋಬೇಕು. ನಾ ಒಟ್ಟು ಅವ ಬಂದು ಅಂದ್ಕೊಂಡು ನಾ ಸತ್ತಂಗೆ ಬೀಳ್ತೀನಿ, ಹತ್ತಂಗೆ ಮಾಡು. ನನ್ನ ಕೈಲಿ ಆಗಲ್ಲ ಅಂದಕ್ಕೆ. ಇಂಥ ತುಂಬಿದ ಮನೆ ನಾಯ ಕಳ್ಳಕ್ಕೆ ಹೋಲಿ ಏನ್ರಿ? ಇದೇ ರಾಶಿ ಮಾಡ್ಕೊಂಡು ಬಂದು ಮನೆ ತುಂಬ ಮಾಲ ಅದ ಏನ್ರಿ, ಮನೆ ತುಂಬ ಅಂದ ಲಕ್ಷ್ಮಿ ಓಡಾಡ್ತಾಳ. ಇಟ್ಟಿರ್ಲಕ್ಕಾಗಿ ನಾಯಕಂದ ಹಳ್ಳಿ ನಾ ಅಳಂಗಿಲ್ಲ. ಯಾವಾಗ ಸಾವುಕಾರ ಅಂದ ನೀ ಅಳಂಗಿಲ್ಲ ತಗೊಂಡು ನಾಳೆಗೆ ನಿನಗಂದ ಡೈವರ್ಸ್ ಕೊಟ್ಬಿಡ್ತೀನಿ ಅಂದಿವ. ಈಕೆ ಅಂದ್ಲು, ಹಳ್ಳಿಲ್ಲ ಅಂದ್ರೆ ಡೈವರ್ಸ್ ಕೊಡ್ತೀಯ ಅಂದ್ಲು. ಹೌದಾ ಕೊಡವನೇ ಅಂದ. ಮತ್ತು ಇದಕ್ಕೆ ನನಗೇನು ಮಾಡ್ತಾ ಬಿಡು, ನಾ ಅಳ್ತೀನಿ ಬಿಡು ಅಂತ ತಿಳ್ಕೊಳದು. ಇಟ್ಟಂದು ಮಾತುಕತೆ ಆಗೋದ್ರಾಗ ಸ್ವಾಮಿ ಬಂದೇ ಬಿಟ್ಟ, ಭಿಕ್ಷಾ ಅಂದಿ ಅಂದ. ಅವನದ್ರಾಗ ಇದು ಸತ್ತಂಗೆ ಬಿತ್ತದು. ಈಕಿ ಒಂದು ಸೌನ್ ಹಳ್ಳಕತ್ಲು ಏನ್ರಿ, ಒಂದು ಸೌನ್ ಹಳ್ಳಕತ್ಲು. ಯಪ್ಪ ಕೂತಲ್ಲೇ ಸಾವುಕಾರ ಹೋದ್ನಲ್ಲಪ್ಪ, ನಾ ಹ್ಯಾಂಗೆ ಮಾಡ್ಲಿಯಪ್ಪ? ಅಲ್ಲೇ ಆಳು ಮನುಷ್ಯರು ಅವು ಗೊತ್ತಿಲ್ಲ ಏನ್ರಿ. ಒಂದು ಸೌನಿಕೆ ಹಳ್ಳಕತ್ಲು. ಅವು ಅಂದ ಬಕಾರಕ್ಕೆಂದು ಜ್ವಾಳ ಹಾಕೋದು ಬಿಟ್ಟು ಓಡಿ ಬಂದು ಯಾಕ್ರಿ ಅವ ಏನಾಯ್ತು, ಏನು ಹೇಳಿ ತಮ್ಮ, ನಿಮ್ಮ ಸಾವುಕಾರ ಕೂತಲ್ಲೇ ವಾದ್ನಪ್ಪ, ನಾ ಹ್ಯಾಂಗೆ ಮಾಡಲಿ? ಈಕಿ ಹಳ್ಳಕತ್ಲು ಕತ್ಕೊಂಡು ಇವು ಆಳು ಮನುಷ್ಯನ ಡಾಕ್ಟ್ರ. ಅವು ಒಯ್ದು ಮೂಗಿನ ಬೇಕು ಕೈ ಹಿಡ್ದು, ಮೂಗಿನ ಉಸುಲು ಬಂದು ಹಿಡ್ದು. ಮೊದಲೇ ದೊಡ್ಡ ಸಾವುಕಾರನ ಹೊಟ್ಟಿ ಏನ್ರಿ, ಸಾವುಕಾರನ ಹೊಟ್ಟಿ ನೋಡ್ರಿ ಪೇಟಿ ಬಾತಿ ಹಂಗೆ. ಈಗ ಕಂಬಾರ ಮನ್ಯಾಗ ಕೊಲಿಮಿ ಹೊಡೆದಂಗೆ ಓಡ್ತಿರ್ತಾವೆ ನೋಡ್ರಿ. ನೀವು ಒಂದೊಂದಕ್ಕೂ ನಿತ್ಯ ಒದರ್ತದ್ರಿ ಅವಕ್ಕರದು. ಅಬಾಬಾಬಾಬಾ ಕೇಳಬೇಕು ನೀವು. ಯಾವಾಗಿಂದ ಇಟ್ಟ ಹತ್ತಿರದ ಹೊಟ್ಟೆ ಬಿಟ್ಟುಕೊಂಡು ಕುಂತಿದ್ದ, ಹೋಗಿಂದ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಹೊಟ್ಟೆ ಬಿಗಿ ಹಿಡ್ದ. ಇವು ಆಳು ಮನುಷ್ಯರಂದು ಅವರ ಸಾವುಕಾರ ಹೋಗಿದ್ದೆ ಕರೆ ಹೇಳ್ತೀನಿ. ಈ ಕಡೆ ಆಳು ಮನುಷ್ಯರು ಹೇಳಕತ್ತು, ಅಕ್ಕಿ ಹೇಳಕತ್ತು, ಇದು ಎಲ್ಲ ಧ್ವನಿ ಕೇಳಿ ಓಣ್ಯಾಗಿನ ಮಂದಿ, ಅಯ್ಯ ಸಾವುಕಾರ ತಂಗಿನ ಮುಂಚೆನ ಹೋಗಿ ಇಲ್ಲೇ ಕೂತಿದ್ನೇವ. ಆಕಿ ಬಂದಾಳದು ಬೇರೆ ಏನ್ರಿ. ಸತ್ತವ್ರ ಮನೆಯವ್ರಿಗಿಂತ ಮಗ್ಳ ಮನೆಯವ್ರಿಗೆ ದುಃಖ ಭಾಳ. ಒಂದು ಸಾವಿರ ಮೊದಲು ಮೈ ತೊಗೊಳ್ಳಾರ್ದೆ ಒಮ್ಮೆ ಹೋಗಿ ಹತ್ತು ಬರೋದು. ಮೈ ತೊಗೊಂಡು ನಾಷ್ಟ ಮಾಡಿ ಗಟ್ಟಿಯಾಗಿ ಮತ್ತೆ ಹೋಗಿ ಅಲ್ಲಿ ಕುಂದ್ರದು. ಏನು ಅಳೋದಿಲ್ಲ ಕರೆಯೋದಿಲ್ಲ, ಸುಮ್ಮ ಹೋಗೋಣ. ಇದು ದಸ್ತಿ ಹಿಡ್ಕೊಂಡು ಅಂದ್ರೆ ಯಾವಾಗ ಕೇಳ್ತಾಳ, ಯಾವಾಗ ಬೀಗಿತ್ ಬಂದು ಯಾವಾಗ ಕೇಳಾಗಿಲ್ಲ, ಇದು ಬರೀ ನೋಡೋದು. ಇವು ನೋಡ್ತಾವಲ್ಲ ತಗೊಂಡು ಅವು ಸತ್ತವ್ರ ಮನೆ ನೋಡಿ ಸುಮ್ಮನೆ ಹೊಡ್ಕೊಂಡು ಅವು ಅಳೋದು. ಪರಿಸ್ಥಿತಿ ದೊಡ್ಡ ಹೈರಾಣ ಏನ್ರಿ. ಮಂದಿ ನೋಡ್ಲೆ ತಗೊಂಡ್ರೆ ಅಳೋ ಪರಿಸ್ಥಿತಿ ಬರ್ತದ. ನೀವಿದ್ರಿಂದ ನೀವೇನು ಅಳವ್ರನ್ನಲ್ಲ ಬಿಡೋರ್ನಲ್ಲ, ದೂರ ಕೂತು ಮೂಗಿಗೆ ಒಂದು ಸೆರಗೆ ಹಚ್ಕೊಂಡು ಕುಂದ್ರ. ಅವು ಗಂಡು ಮಕ್ಳದ್ದು ಅವ್ರದ್ದೇನಿಲ್ಲ. ಅವ್ರಾಗದೆ ಹೊರಗೆ ಉಪ್ಪಿಟ್ಟು ಹೊಡ್ಕೋತ ಬೀಡಿ ಸೇದ್ಕೋತ ತೊಗೊಂಬ ಹಾಗೆ ಎಣ್ಣೆ ಹೊಡ್ಕೋತ
ಅವ ಎಣ್ಣೆ ಹೊಡೆದ ನಿಷೇಧಾಗ ಸಾವುಕಾರ ಭಾರಿ ಮನುಷ್ಯ. ಅದು ಇದ್ದಾಗ ಇದಕ್ಕೆ ಹೊಡೆದಿರ್ತಾನ. ಏನ್ರಿ ಕುಡ್ದು ನಿಷೇಧಾಗ ಸಾವುಕಾರ ಭಾರಿ ಮನುಷ್ಯ, ದೇವ್ರಂತ ಮನುಷ್ಯ ಕಾಕಾರ. ಏನ್ರಿ ಅವಂದು ಬೇರೆ ನಿಷೇಧ ನಳು, ನಿಮ್ಮದು ಬೇರೆ. ನೀವು ಸುಮ್ಮ ಅಳವ್ರಲ್ಲ ಅಟ್ಟೆ ಮೂಯಿ. ಪಾಪಿದು ಸಾವುಕಾರನ ಸತ್ತನ ಸುದ್ದಿ ಕೇಳು. ಓಣ್ಯಾಗ ನಾ ಕೂಡು ನೀ ಕೂಡು ಮೊದಲು ಎಲ್ಲ ಹೆಣ್ಮಕ್ಳೆಲ್ಲ ಬಂದು ಒಂದು ಸೌನ್ ಅಳದೇನು ಕರೆಯದೇನು ಊರಾಗೆಲ್ಲ ಹಿರಿಯರು ಬಂದು ಮಕ್ಳಿಗೆ ಫೋನ್ ಹಚ್ಚ್ರಿ, ಹೆಣ್ಮಕ್ಳಿಗೆ ಫೋನ್ ಹಚ್ಚ್ರಿ, ಇವ್ರು ಬೀಗ್ರಿ ಎಲ್ಲಾರು ಅಲ್ಲಾರ ಇಲ್ಲಾರ ಎಲ್ಲ ಕಡೆ ಫೋನ್ ಹಚ್ಚಿದ್ರು. ಎಲ್ಲ ಕಡೆ ಬಂದರು. ಇದಕ್ಕೆ ತೊಳೆದು ಚಂದ ಕುಂದರ್ಸೋದು ಇದಕ್ಕೆ. ಏನ್ರಿ ಅವ ಪಾಪ ಅವ ಭಿಕ್ಷಾ ಅಂದಿ ಎತ್ಕೊಂಡು ಬಂದಲ್ಲ. ಅವಾಗಂದ ಆಕೆ ಹೆಣ್ಮಗಳಂದು ನನಗೆ ಅಣ್ಣೆ ಸತ್ತಾನ, ಈಗ ಎಲ್ಲಿ ನೀಳೆಯಪ್ಪ, ಮುಂದೆ ಯಾವಾಗರೆ ಬಾ ಯಪ್ಪ ನಿನಗೆ ನೀಡ್ತೀನಿ ಅತಿಕೆ ಅಂದು ಕೂಡನ ಆಯ್ತವ್ವ ಬರೋ ಬಂದೀನಿ. ದೊಡ್ಡ ಶ್ರೀಮಂತ ದೊಡ್ಡ ಹಿರಿಯ ಮನುಷ್ಯ ಸತ್ತಾನಂದ್ರೆ ಕಣ್ಣಾರಿಗೆ ನೋಡಿ ಕಿವಿಯಾರಿಗೆ ಕೇಳಿ ಹಂಗೆ ಹೆಂಗೆ ಹೋಗ್ಲಿಯವ್ವ, ಹೆಂಗೂ ಬರೋ ಬಂದೀನಿ. ಅವನಿಗೆ ಮಣಕ್ಕೆ ಹೊಟ್ಟೆ ಹೋಗಿ ನೆತ್ತಿಕೊಂಡು ಕಟ್ಟಿಗೆ ಕೂತವ. ಅವ ಸ್ವಾಮಿ ಕಟ್ಟಿಗೆ ಕೂತನ್ರಿ, ಮತ್ತು ಹೆಂಗೂ ಬರೋ ಬಂದಿನಿ ಮಣಕ್ಕೆ ಹೊಟ್ಟೆ ಹೋಗಿನವನ ಹೋಗಿ ಕಟ್ಟಿಗೆ ಕೂತಿದು. ಯಾವಾಗ ಕಟ್ಟಿಗೆ ಕೂತು ಇದು ಕುಂದ್ರಿಸಿದ್ರಲ್ಲ ಎತ್ತರಕ ಜರಾ ಕಣ್ಣು ಬಿಟ್ಟು ನೋಡ್ದ. ಅವ 500 ಅಲ್ಲೇ ಗಗ್ಗರಗಟ್ಟಿಗ್ಯಾನ. ಯಪ್ಪೋ ಅಂದಿವ ಸಾವುಕಾರ. ಯಾವಾಗಿಂದ ಮತ್ತೆ ಕಣ್ಣು ಮುಚ್ಚದ ಎಲ್ಲ ಹೆಣ್ಮಕ್ಳು ಬಂದರು, ಗಂಡಸು ಮಕ್ಕಳು ಬಂದರು. ಊರಾಗ ಅವರೆಲ್ಲ ಬೀಗರು ಬಿದ್ದರು, ಎಲ್ಲರೂ ಬಂದರು. ಎಲ್ಲರೂ ಬರೋರು ಅಳವರು. ಏನ್ರಿ ಒಂದು ಸಾವನ್ನ ಅಳವರು. ಯಪ್ಪ ನಮ್ಮನ್ನು ಬಿಟ್ಟು ಹೆಂಗೆ ವಾದಿ ಯಪ್ಪ ತಿಳ್ಕೊಂಡು ಮಕ್ಕಳು ಹೆಣ್ಮಕ್ಳು ಅಳವ್ರು. ನಮಗೇನು ಹೇಳಾರ್ದೆ ಹಾದಿಲು ಯಪ್ಪ ತಿಳ್ಕೊಂಡು ಹೆಣ್ಮಕ್ಳು ಅಳವ್ರು. ಏನ್ರಿ ಏಕೆ ಇದ್ರಿ ಅಂದ್ರೆ ನೀವು ಹೋಲಾರ್ದೇನೆ ಅಂದ ನೀನು ಕಳ್ಸಲಕತ್ತಾರೋ ಯಪ್ಪ ತಿಗೆ ಏಕೆ ಹೇಳಾಕಿ. ಏನು ಮಜಾ ನೋಡ್ಬೇಕು. ಆಯ್ತು ಎಲ್ಲ ಬಂದ್ರು, ಬೀಗರು ಬಂದ್ರೆ ಎಲ್ಲರೂ ಬಂದರು. ಟೈಮಾಗಿದೆ ಎತ್ರಿ, ಮೊದಲೇ ದೊಡ್ಡ ಶರೀರ ಎಲ್ಲರೂ ಸೋರಿತ್ತಿದ್ದು. ಎತ್ತಿಕೊಂಡೊಂದು 5 ಗಂಟೆ ಆಗಿತ್ತು. ಎತ್ತಾಕತ್ರು ಈಕಿ ಅವನ ಹೆಣ್ತಿ. ಅವ ಸತ್ತಿಲ್ಲ ಅನ್ನೋದು ಗೊತ್ತಿರೋದು ಅವ್ನ ಹೆಣ್ತಿಗೆ ಒಬ್ಬಕ್ಕಿಗೆಲ್ಲ, ಉಳಿದವ್ರಿಗೆ ಎಲ್ಲ ಯಾರಿಗೆ ಗೊತ್ತಿಲ್ಲ. ಯಾವಾಗಿಂದ ಎತ್ರಪ್ಪ ಟೈಮ್ ಐತಿ ಎತ್ರಿ ಕಡೆ ಮಂಗಳಾರತಿ ಮಾಡ್ರಿ ಎತ್ಕೊಂಡೊಂದು ಮಂಗಳಾರತಿ ಮಾಡಿದಕ್ಕೆ ಎತ್ತಾಕತ್ರು ಈಕಿ ಹೆಣ್ಮಗಳು. ಅಣ್ಣ ಅವ ಸತ್ತಿಲ್ರಿ ಯಪ್ಪ, ಅವನಿಗೆ ಒಯ್ಬೇಡ್ರಿ ಅಣ್ಣ, ಅವನಿಗೆ ಎತ್ತಬೇಡ್ರಿ ಯಪ್ಪ ತಿಕ್ಕಿ. ಇರಲಿ ಅವು ಸಮಾಧಾನ ಮಾಡ್ಕೊ ಅಂದ್ರೆ ಗಂಡ ಸತ್ತು ದುಃಖದಾಗೆ ಹಿಂಗೆ ಆಗ್ಯಾಳ ಹೆಣ್ಮಗಳ ತಿಳ್ಕೊಂಡಂದು ಅವ್ರು ತಿಳ್ಕೊಂಡ್ರೆ ಮಂದಿ. ಇರಲಿ ಅವು ಸಮಾಧಾನ ಇಲ್ಲಿ ಅಣ್ಣ ಅವ ಸತ್ತಿಲ್ರಿ ಯಪ್ಪ ಆಕೆ ಅಂತಾಳೆ. ಇರಲಿ ಅವ ಎಲ್ಲರಿಗೂ ಒಂದೊಂದು ದಿವಸ ಆಗೋದು. ಏನ್ರಿ ಎತ್ತುದ್ರಾಯ್ತು. ಎತ್ಕೊಂಡಿದ್ದಕ್ಕೆ ಹೊರಗೆ ತಂದು ಇದು ಸತ್ತರೆ ಇದು ಮಾಡ್ಬೇಕಲ್ರಿ ತಂದೆ ವಿಮಾನದಾಗ ಕುಂದ್ರಿಸೋದು. ಅವು ಹೆಣ್ಮಕ್ಳಿಗೆ ಅಂತಾಳಿಕೆ ತಾಯಿ ಹೆಣ್ಮಕ್ಳಿಗೆಲ್ಲ ಅಂತಾಳ ತಂಗಿ ನಿಮ್ಮಪ್ಪ ಸತ್ತಿಲ್ರಿ ಯವ್ವ ಸಾಯಿಲಾರ್ದನಿ ಎತ್ಕೊಂಡು ಹೊಂಟ್ರ ನೋಡ ತಂಗಿ ಅತಿ ಕೇಳತ್ತಾಳ. ಅವು ಮಕ್ಳೇನಂತ ಇರ್ಲಿ ಅವು ನಮ್ಮ ತಾಯಿದಾಗ ಇಟ್ಟೆ ಪಡ್ಕೊಂಡು ಬಂದ್ವಿ ಇಟ್ಟೆ ಆಕೆ ಹೆಣ್ಮಕ್ಳು ಅಂತಾವ. ಗಂಡು ಮಕ್ಳು ಕೊಳಿಗೆ ಬಿದ್ದಾಳತ್ತಾಳ ಮಗ ನಿಮ್ಮಪ್ಪ ಸತ್ತಿಲ್ರಿ ಯಪ್ಪ ಸಾಯಿಲಾರ್ದನೆ ಒಯ್ಲಕತ್ತಾರ ತಮ್ಮ ನೀವರೆ ಹೋಗಿ ಹೇಳ್ರಿ ಯಪ್ಪ. ಆಗ ಪಾಪ ಗಂಡಸ ಮಗಳು ಇರಲಿ ಅವ ನಿನ್ನ ಏನ್ರಿ ಹೇಳಿಗಳು ಹೋಗ್ಯ ನಾನು ಏನು ಹೇಳಿಲ್ಲ ಯಪ್ಪ. ಹೇಳ್ತೀನಿ ಇದಕ್ಕೆ ಎತ್ಕೊಂಡು ಹೊಂಟು ಮ್ಯಾಲ ವಿಮಾನದಾಗ ಕೂತಾನ. ಜರಾ ಕಣ್ಣು ಬಿಟ್ಟು ನೋಡ್ದ. ಅವ ಸ್ವಾಮಿ ಮುಂದ್ಯಾನ, ಇವನು ಹೆಣದ ಮುಂದ್ಯಾನ ಯಪ್ಪ ಅಂದ. ಮತ್ತು ಕಣ್ಣು ಮುಚ್ಚದ. ಹೇಳ್ತೀನಿ ಮಗ ಅಳವ್ರು ಅಳತಾರ ಕರೆಯವ್ರು ಕರೀತಾರ. ಹಿಂದೆ ಹೆಣ್ತೀನಿ ನಿನ್ನ ಬಾಯ ಮಣ್ಣು ನಿನ್ನ ಸಾಯಿಲಾರ್ದ್ರೆ ಕುಣಿಗೆ ಒಯ್ಲಕತ್ರಲ್ಲಿ ಅವ್ವ ಈಗರ ಮಾತಾಡೋ ನಿನ್ನ ಬಾಯ ಮಣ್ಣು ಮಾತಾಡಾಕಿ ಕಡ್ಡಗ್ರಿ ಹಿಂದೆ ಬೈಲಕತ್ತ ಈಗರ ಮಾತಾಡು ಆಕೆ ಅನ್ನೋದು ಎಲ್ಲ ಕೇಳ್ತದ. ಇವು ಹಿಂದೆ ಹೆಣ್ಮಕ್ಳು ಗಂಡಸ ಮಕ್ಕಳು ಇರ್ಲಿ ಒಯ್ದು ಆಯ್ತು. ಒಯ್ದು ಕುಣಿಮ್ಯಾಗಿಟ್ಟು ಅಂದ್ರೆ ಯಾವನೊಬ್ಬ ಅಂದ ಯಾರಿಗೆ ಸ್ವಾಮಿಗಳು ಕರ್ರಿ ಪಾದಗಳು ಅಲ್ಲಿ ಎಲ್ಲ ಈ ಸುತ್ತಮುತ್ತ ಕುಡ್ದಿದ್ದೇ ಇದ್ದು. ಅಲ್ಲಿ ಮಣ್ಣು ಕುಡಕ್ಕೂ ಈಗ ಕುಡ್ದಿದ್ದೇ ಇರ್ತಾವ ಏನ್ರಿ. ಅವೆಲ್ಲ ಈಗ ಪಕ್ಕ ರೇಟ್ ಆಗ್ಯಾವ. ಈಗ ಯಾರ್ದಾರ ಹೆಂಗೋ ನಮ್ಮ ಅಪ್ಪ ಸತ್ತ ಬಾಟ್ಲಿ ವ್ಯವಸ್ಥೆ ಇಟ್ಟಿದ್ದಿಲ್ಲ. ಬಾಟ್ಲಿ ವ್ಯವಸ್ಥೆ ಇದ್ದರೆ ಹೆಣ ತೊಳಿತಾರ. ಮತ್ತು ಅಪ್ಪಿ ತಪ್ಪಿ ಅಂದ್ರೆ ಬಾಟ್ಲಿ ಇರಲಿಲ್ಲ ಅಂತ ಹೆಣನೂ ತೊಳೆಯಂಗಿಲ್ಲ, ಏನೂ ತೊಳೆಯಂಗಿಲ್ಲ, ಹೆಣನೂ ಹೊರಲ್ಲ, ಕುಡ್ದಿದ್ದೇ ಹೊರ್ತಾವ ಏನ್ರಿ. ಅಪ್ಪಿ ತಪ್ಪಿ ಅಂದ್ರೆ ಹೊತ್ಕೊಂಡು ಹೋಗಾಗ ಅವು ಜೋಲಿ ಹೊಡೆದು ಅಂದ್ರೆ ಎಲ್ಲರೂ ಹೆಣ ಕೆಡೋದ್ವಿ ಮತ್ತೆ ಎತ್ತಿ ಕಟ್ಕೊಂಡು ಹೋಗೋದು. ಕುಡ್ದಿದ್ದೆ ಇರ್ತಾವ. ಯಾವನೋ ಬಂದ ಯಾರಿಗಾರ ಸ್ವಾಮಿಗಳು ಕರ್ರಿ ಪಾದ ಇಡಲಿ ಅವು ಕುಡ್ದಿದ್ದ ಅಲ್ಲ ಯಾರಿಗೆ ₹1 ದಾನ ಕೊಟ್ಟವಲ್ಲ ಇದಕ್ಕೇನು ಪಾದ ಇಡ್ತಾವ ನೀನು ಸುಮ್ಮ ಇಡು ಅತ್ತ ಮಣ್ಣಾಗ ಇಡುವ ತಿಳ್ಕೊಂಡೊಂದು ಇಟ್ಟು ಆಯ್ತು. ಕುಣ್ಯಾಗ ಕುಂದ್ರಸೋದು ಮತ್ತೆ ಸಣ್ಣಗೆ ಕಣ್ಣು ತೆಗೆದು ನೋಡ್ದ. ಅವ 500 ಕುಣಿ ಮುಂದೆ ನಿಂತಾನ. ಕಪ್ಪನ ಕಣ್ಣು ಮುಚ್ಚದ. ಈಕಿ ಇಲ್ಲ ಯಕ್ಕ ನನ್ನ ಕೈ ಬಿಡ್ರಿ ಯವ್ವ ಅವ ಸತ್ತಿಲ್ರೇ ಯಕ್ಕ ಹತ್ತಾಳಕ್ಕೆ ಇರ್ಲಿ ಅಕ್ಕ ಇರ್ಲಿ ಸಮಾಧಾನ ಮಾಡು.
ಅದಕ್ಕೆ ಒಟ್ಟು ಸಮಾಧಾನ ಮಾಡ್ಕೊ ಅನ್ನೋದ್ರಿಗೆ ಯಾರು ಎಲ್ಲರೂ ಆಕೆ ಕರೆ ಹೇಳಿದ್ರು ಕೂಡ ಸುಳ್ಳೆ ತಿಳ್ಕೊಳಕತ್ತಾವ. ಹೇಳ್ತೀನಿ ಮಣ್ಣಾಗಿಟ್ರು ಯಾವನೊಬ್ಬ ಅಂದ, ಅವ್ರ ಮನೆಯವ್ರಿಗೆ ಕರಿ ಕೊನೆಗೆ ಮಾರಿ ನೋಡ್ಲಿ